ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 20 ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ತಿಲ್ಲ. ಕಾಂಗ್ರೆಸ್ ಶಾಸಕರೇ ಹಲವಾರು ಬಾರಿ ಇದನ್ನು ವ್ಯಕ್ತ ಮಾಡಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಒಂದು ರಾಜ್ಯ ಸುಭದ್ರ ಇರಬೇಕು ಅಂದರೆ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಲಾ ಆ್ಯಂಡ್ ಆರ್ಡರ್ ಭಾಳ ಇಂಪಾರ್ಟೆಂಟ್. ಇವತ್ತು ದಿನನಿತ್ಯ ಬ್ಯಾಂಕ್ಗಳ ದರೋಡೆ ನಡೀತಾ ಇದೆ. ಹಸುವಿನ ಕೆಚ್ಚಲು ಕೂಡುವಂಥದ್ದು, ಹಸುವಿನ ಹೊಟ್ಟೆ ಸೀಳುವಂಥದ್ದು, ರೇಪ್ ಕೇಸ್ಗಳು. ಕರ್ನಾಟಕದ ಗೃಹ ಇಲಾಖೆಯನ್ನು ಯಾರು ನೋಡ್ತಾರೆ ಅನ್ನೋದೇ ಡೌಟ್ ಆಗಿದೆ. ಸಿಟಿ ರವಿ ಪ್ರಕರಣ ಇರ್ಬೋದು. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ. ಇವರು ಬೆಳಗಾವಿಯಲ್ಲಿ ದೊಡ್ಡ ಅಧಿವೇಶನ ಮಾಡಿದ್ದಾರೆ. ಈ ದುಡ್ಡಲ್ಲಿಂದ ಬರ್ತೀವಿ ಇಷ್ಟೊಂದು ದೊಡ್ಡ ಇಷ್ಟು ಡ್ರಗ್ಸು, ಬ್ಯಾನರು, ಬಸ್ಗಳು, ಊಟ, ಈ 60% ಕಮಿಷನ್ ಉಳಿದಿರೋಲ್ಲ ಇದ್ದೀವಿ. ಅದರ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರ 60% ಕಮಿಷನ್ ಸರ್ಕಾರ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ತೆರಿಗೆಗಳ ಏರಿಕೆ, ಹಾಲಿನ ಬೆಲೆ, ನೀರಿನ ಬೆಲೆ, ಪೆಟ್ರೋಲ್ ಬೆಲೆ, ಸ್ಟ್ಯಾಂಪ್ ಡ್ಯೂಟಿ, ಬಸ್ ದರ, ಈಗ ಮೆಟ್ರೋ ಟ್ರೈನು ಮತ್ತೆ ಹಾಲಿನ ದರ ಇರ್ತಾರೆ. ಮತ್ತೆ ಬಡ್ಜೆಟ್ ಮಾರ್ಚಲ್ಲಿ ಏನು ಬಡ್ಜೆಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇನ್ನಷ್ಟು ಅಂದರೆ ಈ ಸರ್ಕಾರ ಬರೋಕ್ಕೆ ಮುಂಚೆ ನಾವು ಯಾವುದೇ ತೆರಿಗೆಯನ್ನು ಏರಿಕೆ ಮಾಡಲ್ಲ. ತಲೆ ಮೇಲೆ ದೊಡ್ಡ ಹೊರೆಯನ್ನು ಹಾಕ್ತಾ ಇದ್ದಾರೆ. ಈಗಲೂ ಅಷ್ಟೇ. ಇನ್ನು ಈ ಬಡ್ಜೆಟಲ್ಲಿ ಸುಮಾರು 1,00,00,000 ಕೋಟಿಯಷ್ಟು ಡಿಫಿಷಿಯೆಂಟ್ ಅಲ್ಲ, ಸಾಲ ಮಾಡೋಕ್ಕೆ ಹೊರಟು. ಈಗ ಅವರ ಫೈನಾನ್ಸ್ ಸೆಕ್ರೆಟರಿನೇ ಹೇಳಿದ್ದಾರೆ 20% ರೆವಿನ್ಯೂ ಕಲೆಕ್ಷನ್ನೇ ಕಡಿಮೆ ಆಗಿದೆ. ನಾವಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಬಡ್ಜೆಟ್ ಮಂಡನೆ ಮಾಡಿದಾಗ ಸರ್ಪ್ಲಸ್ ಬಡ್ಜೆಟ್ ಮಾಡಿದ್ರು. ಯಾವುದೇ ತೆರಿಗೆ ಹಾಕದೆ ಸರ್ಪ್ಲಸ್ ಬಡ್ಜೆಟ್. ನಮಗೆ ಲೋನ್ ತೆಗೆದುಕೊಂಡು ನೋಡೋಕ್ಕೆ 25,000 ಕೋಟಿ ಅವಕಾಶ ಇದ್ದು ನಾವು ಲೋನ್ ತಗೊಂಡಿದ್ವಿ. ರಾಜ್ಯದ ಜನರ ಮೇಲೆ ಹೊರೆ ಬರಬಾರ್ದು ಅಂತೇಳಿ ನಾವು ಮಾಡಿಲ್ಲ. ಆದರೆ ಇವರು ಬಂದ ಮೇಲೆ ಮತ್ತೆ ಸಾಲ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಒಂಥರ ಕೇರಳ ಥರ ಕೇರಳ ಭಿಕ್ಷೆ ಬೇಡೋ ಸ್ಥಿತಿ ಬಂದಿದೆ. ಆ ಥರ ಇದು ಆ ರೀತಿಯ ಒಂದು ಸರ್ಕಾರ ಆಗಲಿಕ್ಕೆ ಹೊರಟಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ CM. ನನಗೆ ಅನ್ಸುತ್ತೆ ನವೆಂಬರಲ್ಲಿ ಅವರು ಸ್ಥಾನ ಬಿಡಬೇಕಾಗ್ಬೋದು. ಅದರಿಂದ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ ಒಳಜಗಳ. ಇದರಲ್ಲಿ ಒಬ್ಬ ಆಡಳಿತ ಪಾರ್ಟಿ ವಿರೋಧ ಪಕ್ಷ ನಡೆಯುತ್ತೆ. ಆದರೆ ಆಡಳಿತ ಪಕ್ಷ ಅಧ್ವಾನೆ ಅಂತ ಹೋದರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತದೆ. ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಒಂಥರ ಕೋಮಾ ಸ್ಟೇಜ್ಗೆ ಹೋಗಿರುವಂಥ ಸರ್ಕಾರ ಇದೆ. ಮೈಸೂರಿನಲ್ಲಿದೆ. ದಿನನಿತ್ಯ ಅಭಿವೃದ್ಧಿ ಕಾರ್ಯ ಕಾಣ ಇಲ್ಲ ಅಂತ ಒಬ್ಬೊಬ್ಬ MLA ಕೂಡ ಆತ್ಮಹತ್ಯೆ ಮಾಡ್ತೀನಿ ಅಂತ ಹೇಳಿದ್ದಾರೆ.